ಎಪಿಎಂಸಿ ಈರುಳ್ಳಿ ಮಾರುಕಟ್ಟೆಗೆ ಅಧಿಕಾರಿಗಳು ಬೀಗ ಹಾಕಿರುವಂತದ್ದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ರೈತರು ತಮ್ಮ ಆಕ್ರೋಶವನ್ನ ಬದಿಗಿಟ್ಟು ಮನವಿಯನ್ನ ಮಾಡಿಕೊಂಡ್ರು, ಕಾಲಿಗೆ ಬಿದ್ರು ಅಧಿಕಾರಿಗಳಿಗೆ ದಯವಿಟ್ಟು ಮಾರ್ಕೆಟ್ ಅನ್ನ ಓಪನ್ ಮಾಡಿ ಅಂತ. ಆದರೆ ಅಧಿಕಾರಿಗಳಿಗೆ ಮಾತ್ರ ಕರುಣೆಯೇ ಬರಲಿಲ್ಲ. ಅಧಿಕಾರಿಗಳ ಕಾಲಿಗೆ ಬಿದ್ದು ಕೈ ಮುಗಿದ್ರು ಅನ್ನದಾತರು, ವರ್ತಕರು. ಆದ್ರೂ ಮಾನವೀಯತೆಯನ್ನ ತೋರಲಿಲ್ಲ ಎಪಿಎಂಸಿ ಅಧಿಕಾರಿಗಳು. ನೆಲಮಂಗಲ ಬಳಿ ದಾಸನಪುರದ ಈರುಳ್ಳಿ ಮಾರ್ಕೆಟ್ ಅಲ್ಲಿ ನಡೆದಿರುವ ಘಟನೆ. ರೈತರಿಂದ ಈ ವಿಚಾರವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಟ್ಯಾಂಕ್ ಮೇಲಿಂದ ಹಾರೋದಕ್ಕೂ ಪ್ರಯತ್ನ ಮಾಡಿದ್ದಾರೆ ರೈತರು. ಎ ಬಿ ಬ್ಲಾಕ್ ಮಳಿಗೆ ವರ್ತಕರನ್ನ ಸಿ ಬ್ಲಾಕ್ಗೆ ಬದಲಿಸಲು ಆದೇಶ. ಇದನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ರು ವರ್ತಕರು. ಕೋರ್ಟ್ ಅಲ್ಲಿದ್ದರೂ ತಪ್ಪು ಮಾಹಿತಿಯನ್ನ ನೀಡುತ್ತಾ ಇರುವ ಆರೋಪದ ಹಿನ್ನೆಲೆ ನೋಡಿ, ಈರುಳ್ಳಿ ಯಾವಾಗಲೂ ಕಣ್ಣೀರೇ ತರಿಸುತ್ತಾ ಅನ್ನುವಂತ ಪ್ರಶ್ನೆ. ರೈತರು ಮನವಿಯನ್ನ ಮಾಡಿಕೊಂಡ್ರು, ದಯವಿಟ್ಟು ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡಬೇಡಿ, ಮಾರ್ಕೆಟ್ ಓಪನ್ ಮಾಡಿ ಅಂತ ಕೇಳಿಕೊಂಡ್ರು ಕೂಡ ಏನು ಪ್ರಯೋಜನ ಆಗಿಲ್ಲ. ಪರಿಣಾಮ ಕಣ್ಣೀರಲ್ಲಿ ರೈತರು ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ ಆಗಿದೆ. ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ರೈತರು. ವರ್ತಕರು ಹಾಗೂ ರೈತರ ಬೆಳೆಗಳನ್ನ ರಸ್ತೆಗಿಟ್ಟು ಮಳಿಗೆಗಳಿಗೆ ಬೀಗ ಹಾಕುವಂತ ಕೆಲಸ ಆಗಿದೆ. 148 ಮಳಿಗೆಗಳಿಗೆ ಬೀಗ ಜಡಿದಿದ್ದಾರೆ ಎಪಿಎಂಸಿ ಅಧಿಕಾರಿಗಳು. ಎಪಿಎಂಸಿ ಸೆಕ್ರೆಟರಿ ದೊರೆಸ್ವಾಮಿ ನೇತೃತ್ವದಲ್ಲಿ ಬೀಗ ಹಾಕುವ ಕೆಲಸ ಆಗಿದೆ. ಎ ಮತ್ತು ಬಿ ಬ್ಲಾಕ್ನಲ್ಲಿರುವ ಮಳಿಗೆಗಳು ವರ್ತಕರನ್ನ ಸಿ ಬ್ಲಾಕ್ಗೆ ಬದಲಿಸುವಂತೆ ಆದೇಶ ಮಾಡಲಾಗಿತ್ತು. ಈ ಆದೇಶವನ್ನ ಪ್ರಶ್ನೆ ಮಾಡಿ ವರ್ತಕರು ಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿದ್ರು ಎಪಿಎಂಸಿ ಅಧಿಕಾರಿಗಳ ಪರವಾಗಿ ಆದೇಶ ಆಗಿದೆ ಅನ್ನುವಂತಹ ವಿಚಾರ ಈಗ ರೈತರಿಂದ ಬರ್ತಾ ಇರೋದು. ಸದ್ಯ ಡಬಲ್ ಬೆಂಚ್ ಅಲ್ಲಿ ಕೇಸ್ ಇರುವ ಹಿನ್ನೆಲೆ ಕಾಲಾವಕಾಶವನ್ನ ಕೇಳುತ್ತಿದ್ದಾರೆ ವರ್ತಕರು. ಇಷ್ಟಾದ್ರೂ ಕೂಡ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿ ವರ್ತಕರನ್ನ ಬೀದಿಗೆ ತಳ್ಳುತ್ತಿದ್ದಾರೆ ಅಂತ ವರ್ತಕರು ಆರೋಪ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ಫೋನ್ ಸಂಪರ್ಕದಲ್ಲಿ. ಚರಣ್, ಏನ್ ನಡೀತು? ವರ್ತಕರು ರೈತರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಎಪಿಎಂಸಿ ಅಧಿಕಾರಿಗಳಿಗೆ ಈ ಮಟ್ಟಿಗೆ ಹಠ ಯಾಕೆ? ಏನ್ ನಡೆದಿತ್ತು ಆಕ್ಚುಲಿ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಪ್ರಮುಖವಾಗಿ ಈ ಒಂದು ದಾಸನಾಪುರದ ಈ ಎಪಿಎಂಸಿ ಮಾರುಕಟ್ಟೆ ಏನಿದೆ, ಈ ಒಂದು ಮಾರುಕಟ್ಟೆ ಈ ಹಿಂದೆ ಕೂಡ ಭಾರಿ ವಿವಾದಗಳಿಗೆ ಕಾರಣವಾಗಿತ್ತು. ಪ್ರಮುಖವಾಗಿ ಯಶವಂತಪುರದಲ್ಲಿರುವಂತಹ ಎಪಿಎಂಸಿ ಮಾರುಕಟ್ಟೆಯಿಂದ ಒಂದಿಷ್ಟು ಗ್ರಾಹಕರ ಅಂಗಡಿಗಳನ್ನ ಈ ನೆಲಮಂಗಲದಲ್ಲಿರುವಂತಹ ಈ ಒಂದು ಎಪಿಎಂಸಿ ಮಾರುಕಟ್ಟೆಗೆ ರವಾನೆ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನ ಈ ಎಪಿಎಂಸಿ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ವಿರೋಧಗಳು ವ್ಯಕ್ತ ಆಗುತ್ತೆ. ಅದಾದ ಬಳಿಕ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದಿಷ್ಟು ಚರ್ಚೆಗೆ ಕಾರಣ ಆದಂತದ್ದು ಈ ಒಂದು ನೆಲಮಂಗಲದಲ್ಲಿರುವಂತಹ ಈ ಒಂದು ಎಪಿಎಂಸಿ ಮಾರುಕಟ್ಟೆ. ಆದ್ರೆ ಇದೀಗ ಏನು ವರ್ಷಗಟ್ಟಲೆಯಿಂದ ಆ ಒಂದು ಮಾರುಕಟ್ಟೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಒಂದಿಷ್ಟು ಈರುಳ್ಳಿ ವರ್ತಕರು ಏನಿರ್ತಾರೆ, ಅವರು ಎ ಮತ್ತೆ ಬಿ ಬ್ಲಾಕ್ ನಲ್ಲಿ ಒಂದು ವ್ಯಾಪಾರ ವಹಿವಾಟನ್ನ ಮಾಡಬೇಕು, ನೀವು ಬೇರೆ ಕಡೆಗೆ ಜಾಗವನ್ನ ಬದಲಾಯಿಸಬೇಕು, ನಿಮ್ಮ ಅಂಗಡಿಗಳನ್ನ ಚೇಂಜ್ ಮಾಡಬೇಕು ಅನ್ನುವಂತಹ ಆದೇಶವನ್ನ ಆಡಳಿತ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಇದನ್ನ ವಿರೋಧಿಸಿದಂತಹ ವರ್ತಕರು ಹೈಕೋರ್ಟ್ ಮೆಟ್ಲನ್ನ ಹೋಗ್ತಾರೆ. ಅಲ್ಲಿ ಎಪಿಎಂಸಿ ಆಡಳಿತದ ಪರವಾಗಿಯೇ ಒಂದು ಆದೇಶವನ್ನ ಹೊರಡಿಸಲಾಗುತ್ತೆ. ಅದಾದ ಬಳಿಕ ಇದು ಡಬಲ್ ಬೆಂಚ್ಗೆ ಹೋಗುತ್ತೆ. ಅಲ್ಲಿ ಇದೀಗ ಚರ್ಚೆಗಳು ಆಗ್ತಾ ಇದೆ, ಪ್ರತಿ ವಾದ ವಿವಾದಗಳು ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇದೀಗ ಏಕಾಏಕಿಯಾಗಿ ಬಂದು ಎಲ್ಲಾ ಮಳಿಗೆಗಳಿಗೆ ಅಂತ ಹೇಳಿದ್ರೆ ಎ ಮತ್ತೆ ಬಿ ಬ್ಲಾಕ್ ನಲ್ಲಿರುವಂತಹ ಈರುಳ್ಳಿ ವರ್ತಕರ ಮಳಿಗೆಗಳೇನಿದೆ ಅವುಗಳಿಗೆ ಬೀಗ ಹಾಕುವಂತ ಕೆಲಸವನ್ನ ಎಪಿಎಂಸಿ ಅಧಿಕಾರಿಗಳು ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತಹ ಒಂದಿಷ್ಟು ವರ್ತಕರು ಅಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಅದಾದ ಬಳಿಕ ಏನು ಎಪಿಎಂಸಿಯ ಮುಖ್ಯ ಸೆಕ್ರೆಟರಿ ಏನಿದ್ದಾರೆ, ಆ ಸೆಕ್ರೆಟರಿಯ ವಿರುದ್ಧ ಆಕ್ರೋಶವನ್ನ ಹೊರಗೆ ಹಾಕಿದ್ರು. ಪ್ರಮುಖವಾಗಿ ಆ ಆದೇಶವನ್ನ ದೊರೆಸ್ವಾಮಿ ಹೊರಡಿಸಿರೋದ್ರಿಂದಾಗಿ ಆತನ ವಿರುದ್ಧ ಆಕ್ರೋಶವನ್ನ ಹೊರಗೆ ಹಾಕಿದ್ರು. ಅದಾದ ಬಳಿಕ ಅಲ್ಲಿ ಒಂದು ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತು. ಎಲ್ಲಾ ವರ್ತಕರು ಸೇರಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ, ನಮ್ಮ ಜೀವನದ ದಾರಿಯನ್ನ ಮುಚ್ಚಿದ್ರೆ ನಾವು ಬದುಕೋದು ಹೇಗೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ. ಈಗ ನಮ್ಮ ದಿನನಿತ್ಯ ವ್ಯಾಪಾರ ಮಾಡ್ತಿದ್ದಂತಹ ಜಾಗವನ್ನ ಮುಚ್ಚಿದ್ರೆ ಯಾವುದೋ ಒಂದು ಸಿ ಬ್ಲಾಕ್ಗೆ ತೆಗೆದುಕೊಂಡು ಹೋದ್ರೆ ಗ್ರಾಹಕರು ಹೇಗೆ ಬರ್ತಾರೆ, ಮತ್ತೆ ನಾವು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಬೇಕಾದಂತಹ ಖರ್ಚನ್ನ ಯಾರು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದನೆಯಿಂದ ನೀಡದ ಹಿನ್ನೆಲೆಯಲ್ಲಿ ವರ್ತಕರು ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ಬಳಿಕ ಎಪಿಎಂಸಿಯ ಕಟ್ಟಡ ಏನಿದೆ ಆ ಕಟ್ಟಡದ ಮೇಲೆ ಹೋಗಿ ಆತ್ಮಹತ್ಯೆಗೆ ಯತ್ನವನ್ನ ಕೂಡ ಮಾಡಿದಂತದ್ದು. ಅದಾದ ಬಳಿಕ ಒಂದಿಷ್ಟು ವರ್ತಕರು ಅಲ್ಲೇ ಕೊಂಡು ಬಂದು ಸೇರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಸದ್ಯ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಪ್ರತಿಭಟನೆ ಮಾಡ್ತಿದ್ದಂತಹ ವರ್ತಕರ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು. ವಿಷದ ಬಾಟುಗಳನ್ನ ಕಿತ್ಕೊಂಡ್ರು. ಒಂದು ಲೆಕ್ಕದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚರಣ್ ಮಾಹಿತಿ.
ಈರುಳ್ಳಿ ಮಾರುಕಟ್ಟೆಗೆ ಅಧಿಕಾರಿಗಳು ಬೀಗ ಹಾಕಿರುವಂತದ್ದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ರೈತರು ತಮ್ಮ ಆಕ್ರೋಶವನ್ನ ಬದಿಗಿಟ್ಟು ಮನವಿಯನ್ನ ಮಾಡಿಕೊಂಡ್ರು, ಕಾಲಿಗೆ ಬಿದ್ರು ಅಧಿಕಾರಿಗಳಿಗೆ, ದಯವಿಟ್ಟು ಮಾರ್ಕೆಟ್ ಅನ್ನ ಓಪನ್ ಮಾಡಿ ಅಂತ. ಆದರೆ ಅಧಿಕಾರಿಗಳಿಗೆ ಮಾತ್ರ ಕರುಣೆಯೇ ಬರಲಿಲ್ಲ. ಅಧಿಕಾರಿಗಳ ಕಾಲಿಗೆ ಬಿದ್ದು ಕೈ ಮುಗಿದ್ರು ಅನ್ನದಾತರು, ವರ್ತಕರು. ಆದ್ರೂ ಮಾನವೀಯತೆಯನ್ನ ತೋರಲಿಲ್ಲ ಎಪಿಎಂಸಿ ಅಧಿಕಾರಿಗಳು. ನೆಲಮಂಗಲ ಬಳಿ ದಾಸನಪುರದ ಈರುಳ್ಳಿ ಮಾರ್ಕೆಟ್ ಅಲ್ಲಿ ನಡೆದಿರುವ ಘಟನೆ. ರೈತರಿಂದ ಈ ವಿಚಾರವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಟ್ಯಾಂಕ್ ಮೇಲಿಂದ ಹಾರೋದಕ್ಕೂ ಪ್ರಯತ್ನ ಮಾಡಿದ್ದಾರೆ ರೈತರು. ಎ ಬಿ ಬ್ಲಾಕ್ ಮಳಿಗೆ ವರ್ತಕರನ್ನ ಸಿ ಬ್ಲಾಕ್ಗೆ ಬದಲಿಸಲು ಆದೇಶ. ಇದನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ರು ವರ್ತಕರು. ಕೋರ್ಟ್ ಅಲ್ಲಿದ್ದರೂ ತಪ್ಪು ಮಾಹಿತಿಯನ್ನ ನೀಡುತ್ತಾ ಇರುವ ಆರೋಪದ ಹಿನ್ನೆಲೆ ನೋಡಿ, ಈರುಳ್ಳಿ ಯಾವಾಗಲೂ ಕಣ್ಣೀರೇ ತರಿಸುತ್ತಾ ಅನ್ನುವಂತ ಪ್ರಶ್ನೆ. ರೈತರು ಮನವಿಯನ್ನ ಮಾಡಿಕೊಂಡ್ರು, ದಯವಿಟ್ಟು ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡಬೇಡಿ, ಮಾರ್ಕೆಟ್ ಓಪನ್ ಮಾಡಿ ಅಂತ ಕೇಳಿಕೊಂಡ್ರು ಕೂಡ ಏನು ಪ್ರಯೋಜನ ಆಗಿಲ್ಲ. ಪರಿಣಾಮ ಕಣ್ಣೀರಲ್ಲಿ ರೈತರು ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ ಆಗಿದೆ. ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ರೈತರು. ವರ್ತಕರು ಹಾಗೂ ರೈತರ ಬೆಳೆಗಳನ್ನು ರಸ್ತೆಗಿಟ್ಟು ಮಳಿಗೆಗಳಿಗೆ ಬೀಗ ಹಾಕುವಂತ ಕೆಲಸ ಆಗಿದೆ. 148 ಮಳಿಗೆಗಳಿಗೆ ಬೀಗ ಜಡಿದಿದ್ದಾರೆ ಎಪಿಎಂಸಿ ಅಧಿಕಾರಿಗಳು. ಎಪಿಎಂಸಿ ಸೆಕ್ರೆಟರಿ ದೊರೆಸ್ವಾಮಿ ನೇತೃತ್ವದಲ್ಲಿ ಬೀಗ ಹಾಕುವ ಕೆಲಸ ಆಗಿದೆ. ಎ ಮತ್ತು ಬಿ ಬ್ಲಾಕ್ನಲ್ಲಿರುವ ಮಳಿಗೆಗಳು ವರ್ತಕರನ್ನ ಸಿ ಬ್ಲಾಕ್ಗೆ ಬದಲಿಸುವಂತೆ ಆದೇಶ ಮಾಡಲಾಗಿತ್ತು. ಈ ಆದೇಶವನ್ನ ಪ್ರಶ್ನೆ ಮಾಡಿ ವರ್ತಕರು ಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿದ್ರು ಎಪಿಎಂಸಿ ಅಧಿಕಾರಿಗಳ ಪರವಾಗಿ ಆದೇಶ ಆಗಿದೆ ಅನ್ನುವಂತಹ ವಿಚಾರ ಈಗ ರೈತರಿಂದ ಬರ್ತಾ ಇರೋದು. ಸದ್ಯ ಡಬಲ್ ಬೆಂಚ್ ಅಲ್ಲಿ ಕೇಸ್ ಇರುವ ಹಿನ್ನೆಲೆ ಕಾಲಾವಕಾಶವನ್ನ ಕೇಳುತ್ತಿದ್ದಾರೆ ವರ್ತಕರು. ಇಷ್ಟಾದ್ರೂ ಕೂಡ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿ ವರ್ತಕರನ್ನ ಬೀದಿಗೆ ತಳ್ಳುತ್ತಿದ್ದಾರೆ ಅಂತ ವರ್ತಕರು ಆರೋಪ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ಫೋನ್ ಸಂಪರ್ಕದಲ್ಲಿ. ಚರಣ್, ಏನ್ ನಡೀತು? ವರ್ತಕರು ರೈತರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಎಪಿಎಂಸಿ ಅಧಿಕಾರಿಗಳಿಗೆ ಈ ಮಟ್ಟಿಗೆ ಹಠ ಯಾಕೆ? ಏನ್ ನಡೆದಿತ್ತು ಆಕ್ಚುಲಿ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಪ್ರಮುಖವಾಗಿ ಈ ಒಂದು ದಾಸನಾಪುರದ ಈ ಎಪಿಎಂಸಿ ಮಾರುಕಟ್ಟೆ ಏನಿದೆ, ಈ ಒಂದು ಮಾರುಕಟ್ಟೆ ಈ ಹಿಂದೆ ಕೂಡ ಭಾರಿ ವಿವಾದಗಳಿಗೆ ಕಾರಣವಾಗಿತ್ತು. ಪ್ರಮುಖವಾಗಿ ಯಶವಂತಪುರದಲ್ಲಿರುವಂತಹ ಎಪಿಎಂಸಿ ಮಾರುಕಟ್ಟೆಯಿಂದ ಒಂದಿಷ್ಟು ಗ್ರಾಹಕರ ಅಂಗಡಿಗಳನ್ನ ಈ ನೆಲಮಂಗಲದಲ್ಲಿರುವಂತಹ ಈ ಒಂದು ಎಪಿಎಂಸಿ ಮಾರುಕಟ್ಟೆಗೆ ರವಾನೆ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನ ಈ ಎಪಿಎಂಸಿ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ವಿರೋಧಗಳು ವ್ಯಕ್ತ ಆಗುತ್ತೆ. ಅದಾದ ಬಳಿಕ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದಿಷ್ಟು ಚರ್ಚೆಗೆ ಕಾರಣ ಆದಂತದ್ದು ಈ ಒಂದು ನೆಲಮಂಗಲದಲ್ಲಿರುವಂತಹ ಈ ಒಂದು ಎಪಿಎಂಸಿ ಮಾರುಕಟ್ಟೆ. ಆದ್ರೆ ಇದೀಗ ಏನು ವರ್ಷಗಟ್ಟಲೆಯಿಂದ ಆ ಒಂದು ಮಾರುಕಟ್ಟೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಒಂದಿಷ್ಟು ಈರುಳ್ಳಿ ವರ್ತಕರು ಏನಿರ್ತಾರೆ, ಅವರು ಎ ಮತ್ತೆ ಬಿ ಬ್ಲಾಕ್ ನಲ್ಲಿ ಒಂದು ವ್ಯಾಪಾರ ವಹಿವಾಟನ್ನ ಬೇಕು, ನೀವು ಬೇರೆ ಕಡೆಗೆ ಜಾಗವನ್ನ ಬದಲಾಯಿಸಬೇಕು, ನಿಮ್ಮ ಅಂಗಡಿಗಳನ್ನ ಚೇಂಜ್ ಮಾಡಬೇಕು ಅನ್ನುವಂತಹ ಆದೇಶವನ್ನ ಆಡಳಿತ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಇದನ್ನ ವಿರೋಧಿಸಿದಂತಹ ವರ್ತಕರು ಹೈಕೋರ್ಟ್ ಮೆಟ್ಲನ್ನ ಹೋಗ್ತಾರೆ. ಅಲ್ಲಿ ಎಪಿಎಂಸಿ ಆಡಳಿತದ ಪರವಾಗಿಯೇ ಒಂದು ಆದೇಶವನ್ನ ಹೊರಡಿಸಲಾಗುತ್ತೆ. ಅದಾದ ಬಳಿಕ ಇದು ಡಬಲ್ ಬೆಂಚ್ಗೆ ಹೋಗುತ್ತೆ. ಅಲ್ಲಿ ಇದೀಗ ಚರ್ಚೆಗಳು ಆಗ್ತಾ ಇದೆ, ಪ್ರತಿ ವಾದ ವಿವಾದಗಳು ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇದೀಗ ಏಕಾಏಕಿಯಾಗಿ ಬಂದು ಎಲ್ಲಾ ಮಳಿಗೆಗಳಿಗೆ ಅಂತ ಹೇಳಿದ್ರೆ ಎ ಮತ್ತೆ ಬಿ ಬ್ಲಾಕ್ ನಲ್ಲಿರುವಂತಹ ಈರುಳ್ಳಿ ವರ್ತಕರ ಮಳಿಗೆಗಳೇನಿದೆ ಅವುಗಳಿಗೆ ಬೀಗ ಹಾಕುವಂತ ಕೆಲಸವನ್ನ ಎಪಿಎಂಸಿ ಅಧಿಕಾರಿಗಳು ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತಹ ಒಂದಿಷ್ಟು ವರ್ತಕರು ಅಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಅದಾದ ಬಳಿಕ ಏನು ಎಪಿಎಂಸಿಯ ಮುಖ್ಯ ಸೆಕ್ರೆಟರಿ ಏನಿದ್ದಾರೆ ಆ ಸೆಕ್ರೆಟರಿಯ ವಿರುದ್ಧ ಆಕ್ರೋಶವನ್ನ ಹೊರಗಾಕಿದ್ರು. ಪ್ರಮುಖವಾಗಿ ಆ ಆದೇಶವನ್ನ ದೊರೆಸ್ವಾಮಿ ಹೊರಡಿಸಿರೋದ್ರಿಂದಾಗಿ ಆತನ ವಿರುದ್ಧ ಆಕ್ರೋಶವನ್ನ ಹೊರಗಾಕಿದ್ರು. ಅದಾದ ಬಳಿಕ ಅಲ್ಲಿ ಒಂದು ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತು. ಎಲ್ಲಾ ವರ್ತಕರು ಸೇರಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ, ನಮ್ಮ ಜೀವನದ ದಾರಿಯನ್ನ ಮುಚ್ಚಿದ್ರೆ ನಾವು ಬದುಕೋದು ಹೇಗೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ. ಈಗ ನಮ್ಮ ದಿನನಿತ್ಯ ವ್ಯಾಪಾರ ಮಾಡ್ತಿದ್ದಂತಹ ಜಾಗವನ್ನ ಮುಚ್ಚಿದ್ರೆ ಯಾವುದೋ ಒಂದು ಸಿ ಬ್ಲಾಕ್ಗೆ ತೆಗೆದುಕೊಂಡು ಹೋದ್ರೆ ಗ್ರಾಹಕರು ಹೇಗೆ ಬರ್ತಾರೆ, ಮತ್ತೆ ನಾವು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಬೇಕಾದಂತಹ ಖರ್ಚನ್ನ ಯಾರು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದನೆಯಿಂದ ನೀಡದ ಹಿನ್ನೆಲೆಯಲ್ಲಿ ವರ್ತಕರು ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ಬಳಿಕ ಎಪಿಎಂಸಿಯ ಕಟ್ಟಡ ಏನಿದೆ ಆ ಕಟ್ಟಡದ ಮೇಲೆ ಹೋಗಿ ಆತ್ಮಹತ್ಯೆಗೆ ಯತ್ನವನ್ನ ಕೂಡ ಮಾಡಿದಂತದ್ದು. ಅದಾದ ಬಳಿಕ ಒಂದಿಷ್ಟು ವರ್ತಕರು ಅಲ್ಲೇ ಕೊಂಡು ಬಂದು ಸೇರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಸದ್ಯ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಪ್ರತಿಭಟನೆ ಮಾಡ್ತಿದ್ದಂತಹ ವರ್ತಕರ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು. ವಿಷದ ಬಾಟುಗಳನ್ನ ಕಿತ್ಕೊಂಡ್ರು. ಒಂದು ಲೆಕ್ಕದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೈ ಡ್ರಾಮಾವೇ ಸೃಷ್ಟಿಯಾಗಿತ್ತಂತ ಶ್ರೀಪಾದ್.
ಓಕೆ, ಥ್ಯಾಂಕ್ ಯು ಚರಣ್ ಮಾಹಿತಿ.